ಹೈದರಾಬಾದ್ನಲ್ಲೂ ಆರ್ಸಿಬಿ ಪಂದ್ಯಕ್ಕೆ ಭಾರೀ ಕ್ರೇಜ್ ಇದೆ. ಬ್ಲ್ಯಾಕ್ ಟಿಕೆಟ್ ದಂಧೆ ಎಗ್ಗಿಲ್ಲದೆ ನಡೆದಿದೆ. ಈಗಾಗಲೇ ಇಬ್ಬರ ಬಂಧನ ಕೂಡ ಆಗಿದೆ. ಇವತ್ತು ಲೀಗ್ ಹಂತದ ಕೊನೆಯ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ. ಈ ಪಂದ್ಯಕ್ಕೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹೈದರಾಬಾದ್ನಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಇದು. ಇವತ್ತು ಉಭಯ ತಂಡಗಳಿಗೂ ಕೂಡ ಕೊನೆಯ ಲೀಗ್ ಪಂದ್ಯ ಹೈದರಾಬಾದ್ನ ಉಪ್ಪಲ್ ಗ್ರೌಂಡ್ನಲ್ಲಿ ನಡೆಯುವಂತಹ ಮ್ಯಾಚ್. ಟಿಕೆಟ್ಗೋಸ್ಕರ ಆರ್ಸಿಬಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಇದನ್ನೇ ಒಂದಷ್ಟು ಮಂದಿ ಬಂಡವಾಳ ಮಾಡಿಕೊಂಡು ಬ್ಲ್ಯಾಕ್ ಟಿಕೆಟ್ ಮಾರಾಟ ಮಾಡ್ತಿದ್ದಾರೆ. 5,000 ರೂಪಾಯಿ ಇರುವಂತಹ ಟಿಕೆಟ್ಗೆ 20,000 ರೂಪಾಯಿ ಫಿಕ್ಸ್ ಮಾಡಿ ಅದನ್ನ ಮಾರ್ತಿದ್ದಾರೆ. ಮಾರಾಟಗಾರ ಖರೀದಿದಾರನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆರ್ಸಿಬಿ ಯಾವುದೇ ಗ್ರೌಂಡ್ನಲ್ಲಿ ಮ್ಯಾಚ್ ಆಡಿದ್ರೂ ಕೂಡ ಅದಕ್ಕೆ ಕ್ರೇಜ್ ಅನ್ನೋದು ಡಬಲ್ ಅಲ್ಲ ಟ್ರಿಪಲ್ ಇರುತ್ತೆ. ಇಲ್ಲೂ ಕೂಡ ಅದೇ ಕ್ರೇಜ್. ಅದು ಅಲ್ಲದೆ ಲೀಗ್ ಹಂತದ ಕೊನೆಯ ಮ್ಯಾಚ್ ಇದು. SRH ಮತ್ತು ಆರ್ಸಿಬಿ ನಡುವೆ ಉದ್ಘಾಟನಾ ಮ್ಯಾಚ್ನಲ್ಲಿ ಆರ್ಸಿಬಿ SRH ಮುಖಾಮುಖಿಯಾಗಿದ್ವು. ಇದೀಗ ಲೀಗ್ ಹಂತದ ಕೊನೆಯ ಮ್ಯಾಚ್ನಲ್ಲೂ ಕೂಡ ಈ ಎರಡೂ ಟೀಮ್ ಮುಖಾಮುಖಿ ಆಗ್ತಿವೆ. ಆರ್ಸಿಬಿ ಸಪೋರ್ಟರ್ಸ್ ಟಿಕೆಟ್ ರೇಟ್ ಎಷ್ಟೇ ಇದ್ರೂ ಪರವಾಗಿಲ್ಲ, ನಾವು ಪರ್ಚೇಸ್ ಮಾಡಿ ಸ್ಟೇಡಿಯಂನಲ್ಲಿ ಮ್ಯಾಚನ್ನು ನೋಡಲೇಬೇಕು ಅಂತ ಕೂತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಒಂದಷ್ಟು ಮಂದಿ ಕಿಡಿಗೇಡಿಗಳು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಆರ್ಸಿಬಿ ಮ್ಯಾಚ್ ಅಂದ್ರೆ ಕ್ರೇಜ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಅದನ್ನೇ ಒಂದಷ್ಟು ಮಂದಿ ಬಂಡವಾಳ ಮಾಡ್ಕೊಂಡಿದ್ದಾರೆ. ಇದೇನು ಫಸ್ಟ್ ಅಲ್ಲ, ಈ ಹಿಂದೆಯೂ ಕೂಡ ನಾವು ನೋಡಿದೀವಿ ಬ್ಲ್ಯಾಕ್ ಟಿಕೆಟ್ ದಂಧೆ ಹೇಗೆ ನಡೀತಾ ಇತ್ತು ಅಂತ. ಇವತ್ತು ಏನಾಯಿತು ಹೈದರಾಬಾದ್ನಲ್ಲಿ? ಎಷ್ಟರ ಟಿಕೆಟ್ನನ್ನ ಎಷ್ಟಕ್ಕೆ ಮಾರಾಟ ಮಾಡಲಾಯಿತು? ಪೊಲೀಸರು ಹೇಗೆ ಬಲೆ ಬೀಸಿದ್ರು ಇವರಿಗೆ? ಮಧುಶ್ರೀ, IPL ಟೂರ್ನಿಯ ಕೊನೆಯ ಹಂತದ ಈಗ ಕ್ರಿಕೆಟ್ ಪಂದ್ಯಗಳು ನಡೀತಾ ಇರುವಂತಹದ್ದು. ಬಹುಮುಖ್ಯವಾಗಿ SRH ಹಾಗೂ RCB ಮಧ್ಯೆ ಇವತ್ತಿನ ಮ್ಯಾಚ್ ಏನಿದೆ ಇದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಕರೆಸ್ಕೊಳ್ಳುತ್ತೆ. ಹೀಗಾಗಿ SRH ಅಭಿಮಾನಿಗಳು ಹಾಗೂ RCB ಅಭಿಮಾನಿಗಳು ಟಿಕೆಟ್ ಅನ್ನ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿದ್ದಿನಿಂದ ಈಗ ಕ್ಯೂನಲ್ಲಿ ನಿಂತಿದ್ದಾರೆ. ಉಪ್ಪಲ್ ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ ಉಪ್ಪಲ್ ಕ್ರಿಕೆಟ್ ಸ್ಟೇಡಿಯಂ ಏನಿದೆ, ಈ ಉಪ್ಪಲ್ ಕ್ರಿಕೆಟ್ ಸ್ಟೇಡಿಯಂನ ಹೊರಗಡೆ ಸಾಲುಗಟ್ಟಿ ಕ್ಯೂನಲ್ಲಿ ನಿಂತಿರುವಂತಹದ್ದು. ಕ್ಯೂನಲ್ಲಿ ನಿಂತರೂ ಕೂಡ ಅಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಈಗಾಗಲೇ ಬ್ಲ್ಯಾಕ್ ನಲ್ಲಿ ಮಾರಾಟ ಆಗಿವೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದಷ್ಟೇ ಅಲ್ಲದೆ TV9 ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿರುವಂತಹದ್ದು. ಒಂದಷ್ಟು ದಂಧೆಕೋರರು ಬ್ಲ್ಯಾಕ್ ಟಿಕೆಟ್ ಅನ್ನ ಮಾರ್ತಾ ಇರತಕ್ಕಂಥದ್ದು. ಉಪ್ಪಲ್ ಸ್ಟೇಡಿಯಂನ ಗೇಟ್ ನಂಬರ್ 1 ಬಳಿ ಬ್ಲ್ಯಾಕ್ ಟಿಕೆಟ್ ಮಾರಾಟ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿರುವಂತದ್ದು. ಇದು TV9 ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ. ಬಹುಮುಖ್ಯವಾಗಿ 5,000 ಟಿಕೆಟ್ ಏನಿದೆ ಇದು 20 ರಿಂದ 25,000ಕ್ಕೆ ಮಾರಾಟ ಆಗ್ತಾ ಇದೆ. RCB ಅಭಿಮಾನಿಗಳು ಕೂಡ ಅಷ್ಟೇ ಬೇಡಿಕೆಯಿಂದ ಈ ಒಂದು ಮ್ಯಾಚ್ ಅನ್ನ ನೋಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರಿಂದಲೂ ಕೂಡ ಹೋಗಿದ್ದಾರೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಇರತಕ್ಕಂತಹ RCB ಅಭಿಮಾನಿಗಳು ಕೂಡ ಹೈದರಾಬಾದ್ಗೆ ತೆರಳಿದ್ದಾರೆ ಈ ಮ್ಯಾಚ್ ಅನ್ನ ನೋಡಲೇಬೇಕು. ಯಾಕಂತಂದ್ರೆ ಮೊದಲ ಮ್ಯಾಚ್ ನಲ್ಲಿ ಏನು SRH ಹಾಗೂ RCB ಮಧ್ಯೆ ನಡೆದಂತಹ ಮೊದಲ ಮ್ಯಾಚ್ ನಲ್ಲಿ RCB SRH ತಂಡವನ್ನು ಸೋಲಿಸಿತ್ತು. ಆ ಒಂದು ಜಿದ್ದು ಈಗ SRH ಟೀಮ್ಗೆ ಇದೆ. ಹೇಗಾದ್ರೂ ಮಾಡಿ ಆ ಒಂದು ಸೇಡನ್ನ ತೀರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೇ SRH ಈಗ ಕಾಯ್ತಾ ಇರುವಂತಹದ್ದು. ಇದೀಗ ಹೈದರಾಬಾದ್ ನಲ್ಲೇ ಹೋಮ್ ಟೌನ್ ನಲ್ಲೇ ನಡೀತಾ ಇರುವಂತಹದ್ದು, ಹೋಮ್ ಪಿಚ್ ನಲ್ಲೇ ನಡೀತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಜಿದ್ದಿನಿಂದ ಕೂಡಿದಂತಹ ಈ ಒಂದು ಮ್ಯಾಚ್ಗೆ ಸಾಕಷ್ಟು ಅಭಿಮಾನಿಗಳು ಸೇರ್ತಾ ಇದ್ದಾರೆ ನೋಡಬೇಕು ಅಂತ. ಆದ್ರೆ ಬ್ಲ್ಯಾಕ್ ಟಿಕೆಟ್ ದಂಧೆಕೋರರು ಈ ಒಂದು ಬ್ಲ್ಯಾಕ್ ಟಿಕೆಟ್ ಗಳನ್ನ ಮಾರ್ತಾ ಇದ್ದಾರೆ. 5,000 ಟಿಕೆಟ್ ಅನ್ನ 20-25,000ಕ್ಕೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಬ್ಲ್ಯಾಕ್ ಟಿಕೆಟ್ ಮಾರ್ತಿದ್ದಂತ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಕೂಡ ಹಿಡಿದಿದ್ದಾರೆ. ಮತ್ತೆ ಬ್ಲ್ಯಾಕ್ ಟಿಕೆಟ್ ತೆಗೆದುಕೊಂಡಂತಹ ವ್ಯಕ್ತಿಯನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತಹದ್ದು. ಮತ್ತೆ ಇದು ನಿನ್ನೆಯಿಂದಲೂ ಕೂಡ ನಡೀತಾ ಇದೆ. ಇದು RCB ಮ್ಯಾಚ್ ಬೆಂಗಳೂರಲ್ಲಿ ನಡೆದ್ರು ಕೂಡ ಇದೇ ರೀತಿ ಅಂತ ಬ್ಲ್ಯಾಕ್ ಟಿಕೆಟ್ ಮಾರಾಟಗಾರರನ್ನ ಇಲ್ಲೇ ಬೆಂಗಳೂರು ಪೊಲೀಸರು ಹಿಡಿದುಕೊಂಡಿದ್ರು. ಅದೇ ರೀತಿಯಾಗಿ ಈಗ ಹೈದರಾಬಾದ್ ನಲ್ಲೂ ಕೂಡ ಈಗ ಬ್ಲ್ಯಾಕ್ ಟಿಕೆಟ್ ಮಾರಾಟ ದಂಧೆ ಹೆಚ್ಚಾಗ್ತಿರುವಂತಹದ್ದು. ಅದು TV9 ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ. TV9 ಕ್ಯಾಮ್ರಾದಲ್ಲಿ ನೇರವಾಗಿ ಒಬ್ಬ ಬ್ಲ್ಯಾಕ್ ಟಿಕೆಟ್ ಮಾರಾಟಗಾರರನ್ನ ಮಾರಾಟ ಮಾಡ್ತಿದ್ದಂತಹ ವ್ಯಕ್ತಿ ಸರಿಯಾಗಿರುವಂತಹದ್ದು. ಮತ್ತೆ ಪೊಲೀಸರು ಕೂಡ ಕ್ರಿಕೆಟ್ ಸ್ಟೇಡಿಯಂನ ಸುತ್ತಮುತ್ತ ಹದ್ದಿನ ಕಣ್ಣನ್ನು ಇಟ್ಟಿರುವಂತಹದ್ದು. ಯಾರೇ ಬ್ಲ್ಯಾಕ್ ಟಿಕೆಟ್ ಮಾರಿದ್ರು ಕೂಡ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.